ಅದು ನನಗೆ ಗೊತ್ತಿಲ್ಲ. ಹಾಯ್ ಅಥರ್. ಹಾಯ್. ಇದು ರೇಟ್ ಏನು ಹೇಳಿದ್ರೆ 550 ಇದು ಕಾಣಿಸ್ಬೇಕೇನ್ ಬೇಡ ಕಾಣಿಸ್ಬಾರ್ದು. ಅದು ಮಾತಾಡಕ್ ಬಿಡು. ನಮ್ಮ ಮದ್ವೆ ದಿನಂಗೆ ಮಾತಾಡಕ ಬಿಡ್ತಿಲ್ಲ. ನಮ್ಮ ಆ್ಯನಿವರ್ಸರಿ ಗಿಫ್ಟ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ನೀವು ನನ್ನ ಲಾಸ್ಟ್ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರ್ಬೋದು, ನಾವು ಫ್ಯಾಷನ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಫ್ರೀ ಶಾಪಿಂಗ್ ವೀಕ್ ಇತ್ತು. ಸೊ ಏನೆಲ್ಲ ಆಫರ್ ಇತ್ತು, ನಾವೇನೆಲ್ಲ ತೊಗೊಂಡ್ವಿ ಅಂತ ಆ ವಿಡಿಯೋದ ಶೇರ್ ಮಾಡೀನಿ. ಇನ್ನೂ ಯಾರಾದರೂ ನೋಡ್ಕೊಂಡು ಬಂದಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬರ್ರಿ. ಈಗ ನನ್ನ ಫ್ರೆಂಡ್ ಮನೆಗೆ ಹೊಂಟೀವಿ, ಊಟಕ್ಕೆ ಬಾ ಅಂತ ಕರೆದಾಳು. ಸೊ ಆಲ್ರೆಡಿ ಭಾಳ ಲೇಟ್ ಆಗೈತಿ. ಹೋದ ತಕ್ಷಣ ಊಟನ ಮಾಡೋದೈತಿ. ನಡೀರಿ ಹೋಗೋಣ. ನಾವು ಆಡೋಕ್ಕೆ ಅದು ನನಗೆ ಗೊತ್ತಿಲ್ಲ. ಹಾಯ್ ಮೇಡಮ್, ಇವತ್ತಿಗೆ ಈಗಿನ ನಮ್ಮ ಫ್ರೆಂಡ್ ಈಕಿ ಮನೆಗೆ ಬಂದೀವಿ. ಏನೇನೋ ಸ್ಪೆಷಲ್ ಮಾಡತ್ತಾಳು, ಬಟ್ ಸ್ಪೆಷಲ್ ನನಗೇನೂ ಇಲ್ಲ. ಆ್ಯಕ್ಚುಲಿ ಆಕಿ ನಾನ್ ವೆಜ್ ಮಾಡಾಕತ್ತಾಳು. ನಾನು ನಾನ್ ವೆಜ್ ತಿನ್ನಂಗಿಲ್ಲ, ಪ್ಯೂರ್ ವೆಜ್. ಅದಕ್ಕೆ ನನ್ನ ಹಸ್ಬೆಂಡ್ ಆಕಿ ಹಸ್ಬೆಂಡ್ ಏನಾದ್ರು ವೆಜ್ ತೊಗೊಂಬರ್ತೀನಿ ಅಂತ ಹೊರಗೆ ಹೋಗ್ಯಾರು. ಹಾಯ್ ಅಥರ್. ಹಾಯ್ ಹಾಯ್ ಮಾಡ. ಹಾಯ್ ಅದ್ವಿತಿ. ಗುಡ್ ಗರ್ಲ್. ಹೊರಗೆ ಹೋಗಿದ್ರು ಅಂತ ಹೇಳಿದ್ನಲ್ರಿ ಏನಾದರೂ ತೊಗೊಂಡು ಬರೋಕ. ಸೊ ಅದಕ್ಕೆ ಹುಡುಗರು ತಿಂತಾರೋ ಅಂತೇಳಿ ಸ್ವೀಟ್ ತೊಗೊಂಬಂದಿದ್ರು, ರಸ್ಮಲಾಯಿ. ಆಮೇಲೆ ನನಗೆ ಪನ್ನೀರ್ ಬಿರಿಯಾನಿ ತೊಗೊಂಬಂದಿದ್ರು. ಪನ್ನೀರ್ ನನ್ನ ಫೇವ್ರೇಟ್. ಸೊ ಅವ್ರು ನಾನ್ ವೆಜ್ ತಿಂದರೆ ನಾನು ಪನ್ನೀರ ತಿಂತೀನಿ. ಸೊ ಆ ಕಾರಣಕ್ಕಾಗಿ. ಆಮೇಲೆ ಆಕಿ ನನ್ನ ಫ್ರೆಂಡ್ ಮಾಡ್ತೀನಿ ಅಂತ ಅಂದ್ಲು, ಬಟ್ ನಾನು ಬೇಡ, ಸುಮ್ಮನೆ ನಾನ್ ವೆಜ್ ಆಕಿ ವೆರೈಟಿ ಮಾಡಾಕತ್ತಿದ್ಲು. ವೆಜ್ ನಾನ್ ವೆಜ್ ಎರಡೂ ಸುಮ್ಮನೆ ತ್ರಾಸ ಬೇಡ ಅಂಥೇಳಿ ನಾನು ಬೇಡ ಅಂತ ಹೇಳಿದ್ನಿ. ಮತ್ತು ಅದಲ್ದ ವೆಜ್ ನಾನ್ ವೆಜ್ ಎರಡೂ ಒಂದು ಕಿಚನ್ದಾಗ ಒಂದೇ ಸಲ ಆದರೆ ನಂಗೆ ಅಷ್ಟೊಂದು ಲೈಕ್ ಆಗಂಗಿಲ್ಲ, ತಿನ್ನಕ್ಕೆ ಮನಸ್ಸು ಬರೋಂಗಿಲ್ಲ. ಅದಕ್ಕೆ ಬೇಡ ತಗೋ, ಹೊರಗಿಂದ ತರಿಸ್ತೀನಿ ಅಂಥೇಳಿ ಹೊರಗೆ ಹೋಗಿ ತೊಗೊಂಡು ಬಂದರು. ನಮ್ಮ ಅದ್ವಿತಿ ಅಂತೂ ಫುಲ್ ಲ್ಯಾಪ್ಟಾಪ್ದಾಗ ಕೆಲಸ ಮಾಡಾಕತ್ತಾಳು. ಅದು ಏನು ಮಾಡತ್ತಿ ಚಿನಿ? ನಮ್ಮ ಅದ್ವಿತಿ ಏನೂ ಊಟನ ಮಾಡಲಿಲ್ಲ. ಈ ಕಡೆ ವೆಜ್ಜು ತಿನ್ನಿಲ್ಲ, ಈ ಕಡೆ ನಾನ್ ವೆಜ್ಜು ತಿನ್ನಿಲ್ಲ. ಅಟ್ಲೀಸ್ಟ್ ಸ್ವೀಟ್ ಆದರೂ ತಿಂತಾಳು ಅಂದರೆ ಸ್ವೀಟು ತಿನ್ನಲಿಲ್ಲ. ಆಕಿ ಆಟಕ್ಕೆ ಹತ್ಬಿಟ್ಟಳು. ಆಮೇಲೆ ನೋಡೋಣ, ಇನ್ನೊಂದು ತಾಸು ಬಿಟ್ಟು ಏನಾದ್ರು ತಿನ್ಬೋದು ಅಂತ ನಾನು ಸುಮ್ಮನಾದೆ. ಇಲ್ಲಿ ನೋಡ್ಬೋದು ನೀವು, ಏನು ಚಿಕನ್ ಒಳಗೆ ಏನೋ ಗ್ರೇವಿ ಮಾಡ್ಯಾಳಕಿ, ಚಿಕನ್ ಗ್ರೇವಿ ಅಥವಾ ಏನೋ ಚಿಕನ್ ಮಸಾಲ ಏನೋ ಹೆಸರು ನಂಗೆ ಗೊತ್ತಿಲ್ಲ. ಆಮೇಲೆ ಚಪಾತಿ ಮಾಡಿದ್ಲು, ಆಮೇಲೆ ಚಿಕನ್ ಕಬಾಬ್ ಮಾಡಿದ್ಲು. ಸೊ ಇಷ್ಟೆಲ್ಲ ಮಾಡಿದ್ದಾಳ್ರಿ ಆಕಿ. ನಮ್ಮ ಮನೆಯವ್ರಿಗಂತೂ ಕಬಾಬ್ ಫುಲ್ ಲೈಕ್ ಆಯಿತು. ಬರೋ ಟೈಮ್ದಾಗ ಕಟ್ಟಿನೂ ಕೊಟ್ಲಕ್ಕಿ, ಪಾರ್ಸೆಲ್ ತೊಗೊಂಡು ಬಂದ್ವಿ ಅಲ್ಲಿಂದ. ಆಮೇಲೆ ಇಲ್ಲಿ ಪುದೀನ ಚಟ್ನಿ ಮಾಡಿದ್ಲು. ಸೊ ಊಟ ಚಲೋ ಆಗಿತ್ತು ಅಂತ ಹೇಳಾಕತ್ತಿದ್ರು ನಮ್ಮ ಮನೆಯವ್ರ, ನನ್ನ ಹಸ್ಬೆಂಡ್ ಹೇಳಾಕತ್ತಿದ್ರು. ಆಮೇಲೆ ಇಲ್ಲಿ ಸ್ವೀಟ್ ಆಕಿ ಅದ್ವಿತಿ ತಿನ್ನಲಿಲ್ಲ, ಅದಕ್ಕೆ ಅದನ್ನು ಆಕಿ ಅದ್ವಿತಿ ಪಾಲಿಂದ ನಾನು ತಿಂದ್ಬಿಟ್ಟೆ. ಸೊ ನಾ ಪನ್ನೀರ್ ಬಿರಿಯಾನಿ, ಆಮೇಲೆ ಇದು ರಸ್ಮಲಾಯಿ ತಿಂದೆ. ಎಲ್ಲರೂ ಹಾಲ್ದಾಗ ಕುಂತ ಊಟ ಮಾಡಿದ್ವಿ. ಫುಲ್ ಮಾಡ್ಕೊಂತ ಮಜಾ ಮಾಡಿದ್ವಿ. ಚಲೋ ಅನ್ನಿಸ್ತು, ಮೆಮೊರೇಬಲ್ ಇತ್ತು. ಆಮೇಲೆ ಎಲ್ಲ ಊಟ ಗೀಟ ಆದ ತಕ್ಷಣ ನಮ್ಮಿಬ್ಬರು ಹಸ್ಬೆಂಡ್ ಹೊರಗೆ ಹೋಗಿ ಕೂತ್ಕೊಂಡ್ರು. ಅವ್ರು ಮಾತಾಡಕತ್ರು. ಇಲ್ಲಿ ನಾವು ಮಾತಾಡ್ಕೊಂತ ನಮ್ಮ ಮಕ್ಕಳಿಗೆ ಆಟ ಆಡ್ಸಕತ್ತಿದ್ವಿ. ಅವರಂತೂ ಫುಲ್ ಮಜಾ ಮಾಡಕತ್ತಿದ್ರು. ಎಲ್ಲ ಆಟೋಣ್ಕಿ ಸಾಮಾನು ಬಿಟ್ಟು ಒಂದು ಡಬ್ಬಿ ಇಟ್ಕೊಂಡು ಕ್ಯಾಪ್ ಆಗಿ ಆಟ ಆಡಕತ್ತಿದ್ರು. ಆಡ್ಲಿ ಬಿಡು ಹೆಂಗಾರೆ ಅಂತೇಳಿ ನಾವು ಸುಮ್ಮನೆ ಆದ್ವಿ. ಒಂದು ಸ್ವಲ್ಪ ಹೊತ್ತು ಆಡಿದ್ರು. ಆಮೇಲೆ ಅವರಿಗೂ ಬೋರ್ ಆಗಾಯಿತು. ಅವ್ರ ಮನೆ ನಿಯರ್ ಒಂದು ಪಾರ್ಕ್ ಐತಿ ವಿಜಯನಗರದ. ಸೊ ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಸೇಲ್ ಇತ್ತು. ಹೆಣ್ಮಕ್ಳ ಸೇಲ್ ನೋಡಿದ್ರೆ ಸುಮ್ಮನೆ ಇರ್ತಾರ್ರಿ, ನಡೀರಿ ಹೋಗೋಣ ಅಂತ ಹೋದ್ವಿ ನಾವು. ಅಲ್ಲಿ ಹೋದ ತಕ್ಷಣ ಅಂತೂ ಈ ವಿಡಿಯೋ ನೋಡ್ಕೊಂತ ಹೋಗ್ರಿ ಗೊತ್ತಾಕೈತಿ, ಶಾಪಿಂಗ್ ಆಯ್ತು ನಮ್ದು.
ಇಲ್ಲಿ ನೀವು ನೋಡ್ಬೋದು 300ಕ್ಕೆ ಒಂದು ಟಾಪ, 2 ತೊಗೊಂಡ್ರೆ 500 ರೂಪಾಯಿ ಟಾಪ್ ಇತ್ತು. ಇಲ್ಲಿ 2 ಟಾಪ್ ತೊಗೊಂಡೆ ನಾನು. ಯಾವ ಟಾಪ್ ತೊಗೊಂಡೆ ಅಂಥೇಳಿ ವಿಡಿಯೋ ಕೊನೆದಾಗ ಹೇಳಿನಿ, ಏನೇನು ಶಾಪಿಂಗ್ ಮಾಡಿದ್ನಿ ಅಂಥೇಳಿ. ಆವಾಗ ನೋಡವ್ರ ಅಂತ ನೀವು. ಅದೇ ನಿಮ್ಗೆ ಹೇಳಿದ್ದು ಸೇಮ್ ಇರುತ್ತೆ. ಡಿಫ್ರೆನ್ಸ್ ಏನಂದ್ರೆ ನೋಡಿ, ಅಲ್ಲ ಇದಕ್ಕೆ ಎಷ್ಟು ಅಂದ್ರೆ ಅದಕ್ಕೆ ಎಷ್ಟು 200 ಹೇಳಿದ್ರು. ಇದು 4 ಬ್ಲೇಡ್ ಎಣಿಸ್ಕೊಳ್ಳಿ ಬೇಕಾದ್ರೆ. ಸೇಮ್ ಬಟ್ ಏನೋ 6 ಬ್ಲೇಡ್ ಇದೆ. 6 ಬ್ಲೇಡ್ 6 ಬ್ಲೇಡ್ ಇದ್ದಾನೆ. ಸ್ವಲ್ಪ ಕಡಿಮೆ ಮಾಡ್ಕೊಡಿ. ಇದೇ ಕಮ್ಮಿನೇ ಇದು. ಅನ್ಬ್ರೇಕಬಲ್ ಏನು ಗೊತ್ತಾ, ನೀವು 1000 ಸರಿ ಕೆಳಗಡೆ ಬಿಸಾಕಿ ಹೊಡೆಯಲ್ಲ ಇದು. ಅಲ್ಲ ಇದನ್ನೇ 200 ಮಾಡ್ಕೊಡಿ. ಅದು ಬರುತ್ತಲ್ಲ ಅನ್ಬ್ರೇಕಬಲ್, ನಾನ್ ಬರ್ತಿರೋಲ್ಲ ಸರಿ. ನನ್ನ ಫ್ರೆಂಡ ಇಲ್ಲಿ ಒಂದು ಚಾಪರ್ ತೊಗೊಂಡ್ಲು. ಆಮೇಲೆ ನೀವು ನೋಡ್ಬೋದು ಈ ಅಂಗಡಿ ಒಳಗಂತೂ ಇಷ್ಟು ಸಾಮಾನು ಇದ್ವಲ್ಲ, ತೊಗೊಳೋದು ದೂರ ಹೋಯ್ತು. ನನ್ನ ಮಕ್ಕಳು ನೋಡೋಕ್ಕೂ ಕೊಡುವರಾಗಿದ್ರು. ಅಥರ್ವೇನಿಲ್ಲ, ಅವ್ರ ಅಪ್ಪನ ಜೊತೆ ಆರಾಮಿದ್ದವ. ಬಟ್ ಇನ್ನು ನಮ್ಮ ಅದ್ವಿತಿ ಅಮ್ಮ ಅದನ್ನು ಬೇಕಮ್ಮ ಇದನ್ನು ಬೇಕಂತ ಫುಲ್ ಕಿರಿ ಮಾಡಕತ್ತಿದ್ಲು. ಅವ್ರ ಅಪ್ಪನ ಕಡೆ ನಿಲ್ಲಕ್ಕೆ ತಯಾರಿರಲಿಲ್ಲ ಆಕಿ. ಸೊ ಅಂದ ತಕ್ಷಣ ಜಾಸ್ತಿ ನೋಡೋಕೆ ಹೋಗಲಿಲ್ಲ. ಯಾವ್ದು ಲೈಕ್ ಐತಲ್ಲ ಅದನ್ನಷ್ಟು ತೊಗೊಂಡ ಮನೆ ಕಡೆ ಬಂದ್ವಿ ನಾವು. ಇದು ರೇಟ್ ಏನು ಹೇಳಿದ್ರೆ 550 ಇದು. ಇದು 550, ಇದು 550. ಈ ಎಷ್ಟು ಕೊಡ್ತೀರಾ ಹೇಳ್ಬೇಡಿ, ಒಂದು ಫಿಕ್ಸ್ಡ್ ರೇಟ್. ನೋ ಬಾರ್ಗೇನಿಂಗಾ? ಅಡ್ರೆಸ್ ಕೊಟ್ಟು ಮನೆ ಹತ್ರ ಬಂದು ಅದೇ ನೇತ್ರ ಎಲ್ಲ ಹೋಗ್ಲಿಕ್ಕೆ ಏನು ಮಾಡೋಣ ನೋಡ್ ಕ್ವಾಲಿಟಿ. ಇಲ್ಲಿ ಅದ್ವಿತಿಗೊಂದು ಸ್ವೆಟರ್ ಫ್ರಾಕ್ ತೊಗೊಂಡ್ವಿ. ಸೊ ಯಾವ್ದು ತೊಗೊಂಡಿರ್ಬೋದು ಅಂತ ಗೆಸ್ ಮಾಡ್ರೆ, ಗೆಸ್ ಅಷ್ಟೇ ಮಾಡಿ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ವಿಡಿಯೋ ಮುಂದೋಡಿಸಿ ನೋಡಬೇಡ್ರಿ ಯಾವ್ದು ತೊಗೊಂಡ್ವಿ ಅಂತ ಹೇಳಿ. ನೀವು ವಿಡಿಯೋ ನೋಡ್ಕೊಂತ ಹೋಗ್ರಿ, ನಿಮಗೆ ಗೊತ್ತಾಗ್ತೈತಿ ಯಾವ್ದು ತೊಗೊಂಡಿವಿ ಅಂತ ಹೇಳಿ. ಬಟ್ ಈಗ ಮಾತ್ರ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಮತ್ತು ಅದನ್ನೂ ಹೇಳ್ರಿ, ನಿಮಗೆ ಯಾವ ಸ್ವೆಟರ್ ಲೈಕ್ ಆಯಿತು ಅಂತ ಅದನ್ನೂ ಹೇಳ್ರಿ. ಇದು ಸೀರೆ ನೋಡ್ರಿ ಚಂದ ಕಾಯ್ತು ಅಂತ ನೋಡಾಕತ್ತೀವಿ. ರೇಟ್ ಏನು ಹೇಳ್ಬೇಕು, ಅವ್ರು 2000 ಹೇಳಕತ್ತಾರೋ. ಕಾಟನ್ ಸೀರೆ ಇಷ್ಟು ಕಾಸ್ಟ್ಲಿ ಇರ್ತಾವ್ರಿ ಸೀರೆಗಳ. ಕಾಟನ್ದು ಏನಪ್ಪ ಗೊತ್ತಿಲ್ಲ, ಬಟ್ ಸೀರೆ ತೊಗೊಳಿಲ್ಲ. ಬಟ್ ಇಲ್ಲಿ ಮಾತ್ರ ಒಂದು ಡ್ರೆಸ್ ತೊಗೊಂಡ್ವಿ. ಡ್ರೆಸ್ ಕಲೆಕ್ಷನ್ಸ್ ಮಾತ್ರ ಚಂದ ಇದ್ದು, ಮತ್ತು ಒಂದಕ್ಕಿಂತ ಒಂದು ಡಿಸೈನು ಇತ್ತು. ಕ್ವಾಲಿಟಿಗಂತೂ ಹೆಸರಿಡುವಂಗಿರಲಿಲ್ಲ. ಮತ್ತು ನೋಡಿ ಮಾಡಿ ಕೊಟ್ರು ಅವ್ರ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ ಬೈ ಟು ಕಾಫಿಗೆ ಹೋಗಿದ್ವಿ. ಆ್ಯಕ್ಚುಲಿ ಬೈ ಟು ಕಾಫಿಗೆ ನಾ ಫಸ್ಟ್ ಟೈಮ್ ಹೋಗಿದ್ದ. ಸೊ ಇಲ್ಲೇನು ಇಡ್ಲಿ ಜೊತೆ ಚಟ್ನಿ ಅಷ್ಟೇ ಕೊಡ್ತಾರಂತ, ಸಾಂಬಾರು ಕೊಡೋಂಗಿಲ್ಲ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಹುಡುಗರು ತಿಂತಾವು ಅಂತ ಹೋದ್ವಿ, ಬಟ್ ಆ ಹುಡುಗರು ಅಷ್ಟಕ್ಕಷ್ಟ ತಿಂದು ಆಯ್ತು ಸರಿ ಜ್ಯೂಸ್ ಆದರೂ ಕುಡಿಯೋಣ ಅಂಥೇಳಿ ಇಲ್ಲಿ ಜ್ಯೂಸ್ ಅಂಗಡಿಗೆ ಬಂದೀವಿ. ಒಂದು ಪೈನಾಪಲ್, ಒಂದು ಮೂಸಂಬಿ ಜ್ಯೂಸ್ ತೊಗೊಂಡ್ವಿ. ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಮತ್ತು ವಾಪಸ್ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲೊಂದು ಇನ್ನೊಂದು ಸ್ವಲ್ಪ ಕುಂತ ಮಾತಾಡಿ ಆಮೇಲೆ ಟೈಮ್ ಆಯಿತು, ನಾವು ಹೊರಡ್ತೀವಿ ಅಂಥೇಳಿ ಅವ್ರಿಗೆ ಬಾಯ್ ಮಾಡಿ ಹೊರಟ್ವಿ ಮನೆ ಕಡೆ. ಬಾಯ್ ಬಾಯ್ ನೇತ್ರ ಆಂಟಿ. ಬಾಯ್ ಮಾಡ್ತೀನಿ ಆಂಟಿ. ಅಂಕಲ್ಗೆ ಬಾಯ್ ಮಾಡು. ಅಲ್ಲ ಅಂಕಲ್ಗೆ ಬಾಯ್ ಮಾಡು.
ಬಾಯ್ ಮಾಡು ಟಿವಿ ನೋಡತ್ತವ ಏನಕ್ಕೆ ಅದು ಅಂಕಲ್ಗೆ ಬಾಯ್ ಮಾಡ ಬಾಯ್ ಮಾಡೆ ಅಂಕಲ್ಗ ನೋಡ್ಕೊಂಡು ಬಂದ್ರಲ್ಲ ನನ್ನ ಫ್ರೆಂಡಿಗೆಲ್ಲ ಮೀಟ್ ಆದ್ವಿ ಎಲ್ಲೆಲ್ಲಿ ಹೋಗಿ ಬಂದ್ವಿ ಅಂತ ನೋಡಿದ್ರಿ ಎಲ್ಲ ಮುಗಿಸ್ಕೊಂಡು ಮಾಡಿ ಈಗ ಮನೆಗೆ ಬಂದ್ವಿ ಹಂಗೆ ಹಾದಿಯೊಳಗೆ ಬರ್ತಾ ಅಂಜಲ್ ಫಿಶ್ ಫ್ರೈ ತೊಗೊಂಬಂದೀವಿ ರವಾ ಫ್ರೈ ಐತಿ ನಮ್ಮ ಅದ್ವಿತಿಗೆ ಲೈಕ್ ಆಕೈತಿ ಆಕಿ ಅದನ್ನು ತಿನ್ನತ್ತಾಳ ಈಗ ಇದಕ್ಕೆ ಸುರ್ಮೈ ಫಿಶ್ ಫ್ರೈ ಅಂತಲೂ ಕರೀತಾರೋ ನಿಮಗೆ ತೋರಿಸ್ತೀನಿ ನೋಡ್ರಿ ಹೆಂಗಿರ್ತೈತಿ ಅಂತ ಹೇಳಿ ಆ್ಯಕ್ಚುಲಿ ಸಣ್ಣ ಮಕ್ಕಳಿಗೆ ಇದನ್ನು ತಿನ್ನಿಸ್ಬೇಕು ಅಂತಾರೆ ಯಾಕಂದ್ರೆ ಇದು ಜಾಸ್ತಿ ಮೂಳೆ ಇರಂಗಿಲ್ಲ ಮತ್ತು ಹುಡುಗರು ಬ್ರೈನು ಶಾರ್ಪ್ ಆಕೈತಿ ಅಂತ ಹೇಳ್ತಾರೋ ಬಂದೆ ಚಿನ್ನ ಸೊ ನಮ್ಮ ಅದ್ವಿತಿ ತೊಗೊಂಡು ಬಂದೀವಿ ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಇದು ಇಷ್ಟು ಪೀಸಿಗೆ 350 ರೂಪೀಸ್ ತೊಗೊಂಡಾರ ಅವ್ರ ಬಟ್ ಸಣ್ಣ ಮಕ್ಳಿಗೆ ತಿನ್ನಿಸ್ಬೇಕಂತಾರು ಸೊ ನೀವು ಮನೆಯೊಳಗೆ ನಿಮ್ಮ ಮನೆಯೊಳಗೂ ಸಣ್ಣ ಮಕ್ಕಳಿದ್ರಪ್ಪ ಅಂದ್ರೆ ನೀವು ತಿನ್ನಿಸ್ಬೋದು ನಾ ಟಚ್ ಮಾಡಂಗಿಲ್ಲ ಅವ್ರ ಅಪ್ಪ ತಿನ್ಸಾಕತ್ತಾರು ಬಿಕಾಸ್ ನಾನಂತೂ ಪ್ಯೂರ್ ವೆಜಿಟೇರಿಯನ್ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೀನಿ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಇವತ್ತು ಫುಲ್ ಟಯರ್ಡ್ ಫೀಲ್ ಆಗೈತಿ ಇನ್ನೂ ಒಂದು ಸ್ವಲ್ಪ ಏನಾದರೂ ಅಡುಗೆ ನೋಡಬೇಕು ಏನು ಚಿನ್ನಿ ಸೊ ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಕಡೆ ತನಕ ನೋಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ಕೊಂಡು ಬಂದ್ರಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಕ್ಚುಲಿ ಪಾರ್ಕಿಗಂತ ಹೋಗಿದ್ವಿ ಅಂದರೆ ಏನೋ ಹಂಗೆ ಸುಮ್ಮ ಹುಡುಗರು ಒಂದು ಸ್ವಲ್ಪ ಆಟ ಆಡ್ತಾವು ನಿಂತ್ಕೊ ಹುಡುಗರು ಒಂದು ಸ್ವಲ್ಪ ಆಟ ಆಡ್ತಾವೆ ಹಂಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಸೇಲ್ ಇತ್ತು ಅದು ನಮಗೆ ಗೊತ್ತೇ ಇರಲಿಲ್ಲ ಸೊ ಹಂಗೆ ಸೇಲ್ ಐತಿ ಒಂದು ರೌಂಡ್ ಹಾಕೋನು ಅಂತ ತಿರ್ಗಾಡಕತ್ತಿದ್ವಿ ಆಮೇಲೆ ರೀಸನೇಬಲ್ ಪ್ರೈಸ್ ಒಳಗೆ ನಮ್ಗೆ ಚಲೋ ಟಾಪ್ ಸಿಗಾಕತ್ತು ಯಾಕೆ ತೊಗೋಬಾರ್ದು ಅಂತ ಹೇಳಿ ಹಂಗೆ ತೊಗೊಂಡ್ವಿ ನಾವು ಸೊ ಏನು ತೊಗೋಬಾರ್ದು ಅಂತ ಹೋಗಿದ್ವಿ ಶಾಪಿಂಗ್ ಆಯ್ತು ನಮ್ದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಏನೆಲ್ಲ ತೊಗೊಂಡೆ ಅಂತ ಹೇಳಿ ಈ ವಾಚ್ ಸೊ ಇದೊಂದು ಟಾಪ್ ತೊಗೊಂಡೆ ಚಂದ ಐತ್ರಿ ಟಾಪ್ ಕ್ವಾಲಿಟಿ ಮಾತ್ರ ಫುಲ್ ಸಖತ್ ಐತಿ ನೋಡ್ಬೋದು ನೀವು ಆಮೇಲೆ ನೆಕ್ಸ್ಟ್ ಚಿನ್ನಿ ಬಿಡ ಈ ಸೈಡಾಗ ನನ್ನ ಮಗಳು ತೋರಿಸು ಕೊಡಬೇಡು ಆಮೇಲೆ ನೋಡ್ರಿ ಇದೊಂದು ಟಾಪ್ ತೊಗೊಂಡೆ ಏನಾಯ್ತು ನೀ ಕಾಣಿಸ್ಬೇಕು ಅಪ್ಪ ಆಕೆ ಕಾಣಿಸ್ಬೇಕಂತ ಇಲ್ಲಿ ನಿಂತ್ಕೊ ಅಂತ ಕಾಣಿಸ್ತಿ ಇಲ್ಲಿ ನಿಂತ್ಕೊ ಕಾಣಿಸ್ತೀಯ ನಿನ್ನ ಸ್ವೆಟ್ರ್ ತೋರಿಸ್ತಿ ನೀನ ಇದು ಹಿಂದ್ ಬಾ ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸ್ತಿ ಮುಂದಾದ್ರೆ ಕಾಣಿಸಂಗಿಲ್ಲ ನೀ ಹಿಂಗ ನೋಡ್ರಿ ಸಣ್ಣ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡ್ಬೇಕಂದ್ರ ಇಲ್ಲಿ ನಿಂತ್ಕೊ ಇದು ನೋಡ್ರಿ ಅದ್ವಿತಿ ಒಂದು ಸ್ವೆಟರ್ ಫ್ರಾಕ್ ತೊಗೊಂಡ್ಲು ಆ್ಯಕ್ಚುಲಾಗಿ ಹತ್ರ ಸ್ವೆಟ್ರ್ ಐತಿ ಬಟ್ ಈ ರೀತಿ ಫ್ರಾಕ್ ನೋಡಿದ್ವಿ ಚಲೋ ಅನ್ಸುತ್ತೆ ನಮ್ಗೆ ಒಂದು ಮುಂಚೆನೇ ತೊಗೋಬೇಕು ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಕಾಣಿಸುತ್ತಲ್ಲ ಸೊ ಅದಕ್ಕೆ ತೊಗೊಂಡ್ವಿ ಇದನ್ನು ಇಲ್ಲಿ ಈ ರೀತಿ ಬಟನ್ಸ್ ಅದಾವು ಈ ಸೈಡ್ ಹಾಕಿ ಚಿನ್ನೋರಿಗೆ ಕಾಣಿಸಂಗಿಲ್ಲ ಅರೆ ಕಾಣಿಸ್ಬೇಕೇನು ಬೇಡ ಕಾಣಿಸ್ಬಾರ್ದು ಇಲ್ಲಿ ನಿಂತ್ಕೊ ಚಿನ್ನಿ ಇಲ್ಲಿ ನಿಂತ್ಕೊ ಎಲ್ಲಾರು ತೋರ್ಸೋಣ ಈ ರೀತಿ ಇಲ್ಲಿ ಬಟನ್ಸ್ ಅದಾವ್ರಿ ಆಮೇಲೆ ಈ ರೀತಿ ಇಲ್ಲಿ ಕಷಿ ಕಟ್ಟೋದೈತಿ ನಮ್ಮ ಅದ್ವಿತಿ ಯಾವಾಗ ಹಾಕೋತಾಳಲ್ಲ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಸೊ ಕ್ವಾಲಿಟಿನೂ ಫುಲ್ ಚಲೋ ಐತಿ ಉಲನ್ದು ಐತಿ ಸೊ ಇದೊಂದು ಸ್ವೆಟ್ರ್ ತೊಗೊಂಡ್ವಿ ಆಮೇಲೆ ನೆಕ್ಸ್ಟ್ ಇದನ್ನೊಂದು ಡ್ರೆಸ್ ತೊಗೊಂಡೆ ನಾನು ಈ ಕಡೆ ಬಾ ಇದು ಫುಲ್ ಸೆಟ್ ಐತಿ ಟಾಪ್ ವೇಲ ಪ್ಯಾಂಟ್ 3 ಫುಲ್ ಸೆಟ್ ಐತಿದ ಆ್ಯಕ್ಚುಲಿ ಇದ ಮತ್ತು ನಮ್ಮ ಆ್ಯನಿವರ್ಸರಿ ಐತಿ ಅದಕ್ಕೆ ಆ್ಯನಿವರ್ಸರಿ ಶಾಪಿಂಗ್ ಆದಂಗೆ ಆಯಿತು ಅಂತ ಈ ಟಾಪ್ ತೊಗೊಂಡೆ ನಾನು ಅವೆರಡು ಟಾಪ್ಸ್ ಇಂದಾವೆಲ್ಲ ಚೀಪ್ ಇತ್ತು ಅಂದ ತಕ್ಷಣ ಅದನ್ನು ತೊಗೊಂಡೆ ಪಾರ್ಸಲ್ ಬಂದಿತ್ತು ತೊಗೊಳಕ್ಕೆ ಹೋಗಿದ್ನೇರೆ ಇಲ್ಲೈತಿ ಪಾರ್ಸಲ್ ಸೊ ಏನು ಪಾರ್ಸಲ್ ಐತಿ ಅಂತೇಳಿ ಅನ್ಬಾಕ್ಸ್ ವಿಡಿಯೋ ಮಾಡ್ತೀನಿ ಅವಾಗ ನೀವು ನೋಡೋರಂತ ಈಗ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದೊಂದು ಟಾಪ್ ತೊಗೊಂಡೇನ್ರಿ ಇದು ಫುಲ್ ಸೆಟ್ ಐತಿ ಟಾಪ್ ಆಮೇಲೆ ವೇಲ ಆಮೇಲೆ ಪ್ಯಾಂಟ್ 3 ಸೆಟ್ ಐತಿ ಇದು ಮತ್ತು ನಮ್ಮ ಆ್ಯನಿವರ್ಸರಿ ಐತಲ್ಲ ಸೊ ಆ್ಯನಿವರ್ಸರಿಗೆ ಒಂದೇನೋ ಗಿಫ್ಟ್ ಕೊಡೋರ ಇರ್ತಾರೋ ಅದಕ್ಕೆ ಇದೊಂದು ಡ್ರೆಸ್ ತೊಗೊಂಡ್ಬಿಡು ಅಂತ ಹೇಳಿದರು ಅದಕ್ಕೆ ಈ ಡ್ರೆಸ್ ತೊಗೊಂಡೆ ನಾನು ಸ್ಟಾರ್ಟಿಂಗ್ ಬ್ಯಾಡ್ ಅದು ಅನ್ನಕತ್ತಿದ್ರು ಬಟ್ ಆಮೇಲೆ ಮತ್ತು ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಂಗೆ ಆಕೈತಿ ತೊಗೋದ ಅಂದರು ಅದಕ್ಕೆ ಇದೊಂದು ಟಾಪ್ ತೊಗೊಂಡೆ ನಾನು ನೋಡ್ರಿ ನೀವು ಸಖತ್ತಾಗೈತಿ ಮುಂದೆ ಡಿಸೈನ್ ನೋಡ್ರಿ
ಈ ರೀತಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಭಾಳ ದಿನ ಆಯಿತು. ಇದೊಂದು ತೊಗೊಂಡೆ. ಫುಲ್ ಮಲ್ಮಲ್ ಕಾಟನ್ ಅಂತಾರಲ್ರಿ, ಸೊ ಆ ರೀತಿಯ ಬಟ್ಟೆ ಐತಿ. ಫುಲ್ ಸಾಫ್ಟ್ ಐತಿ. ಕ್ವಾಲಿಟಿಗೆ ಮಾತ್ರ ಹೆಸರಿಡುವಂಗಿಲ್ಲ, ಕ್ವಾಲಿಟಿ ಸಖತ್ತಾಗಿ ಐತಿ. ಇದು ನೋಡ್ರಿ ಪ್ಯಾಂಟ್. ಅಲ್ಲೇ ಪ್ಯಾಂಟಿಗೆ ಇಲ್ಲಿ ಕಿಶೆನೂ ಐತಿ. ಹ್ಯಾಪಿ ಬರ್ತ್ಡೇ ಗಿಫ್ಟ್ ಏನದ ಅತ್ತು ಅಣ್ಣನ ಹ್ಯಾಪಿ ಬರ್ತ್ಡೇ ಐತ್ಲ, ಅದು ಗಿಫ್ಟ್ ಅದ. ಇದು ನೋಡ್ರಿ ಕಿಶೆ ಐತಿ. ಆಮೇಲೆ ಇದು ದುಪ್ಪಟ್ಟ. ದುಪ್ಪಟ್ಟ ಮಾತ್ರ ಇಷ್ಟು ಸಾಫ್ಟ್ ಐತಲ್ಲ, ಫುಲ್ ಸಾಫ್ಟ್ ಐತಿ. ಆಮೇಲೆ ಈ ರೀತಿ ಟೆಸಲ್ಸ್ ಹಚ್ಚಾರ ಅವರ 4 ಸೈಡ್, ವೇಲದ 4 ಸೈಡ್ ಹಚ್ಚಾರು. ದುಪ್ಪಟ್ಟ ನೋಡ್ರಿ ಫುಲ್ ಲೆಂತ್ ಐತಿ ದುಪ್ಪಟ್ಟ. ಸೊ ಎಲ್ಲದ್ರೊಳಗೆ ನನಗೆ ಮಾತ್ರ ಈ ಡ್ರೆಸ್ ಅಥವಾ ನನ್ನ ಹ್ಯಾಪಿ ಬರ್ತ್ಡೇ ಐತ್ಲ, ಇವೆಲ್ಲ ಡ್ರೆಸ್ ಒಳಗೆ ನಂಗೆ ಇದು ಮಾತ್ರ ಸಖತ್ತಾಗಿ ಲೈಕ್ ಆಗೈತಿ. ನಿಮಗೆ ಯಾವ ಡ್ರೆಸ್ ಲೈಕ್ ಆಯಿತು ಅಂತ ಕಮೆಂಟ್ ಸೆಕ್ಷನ್. ಅದು ಮಾತಾಡಕ್ ಬಿಡು, ನಮ್ಮ ಮದ್ವಿದಿ ನಂಗೆ ಮಾತಾಡೋಕೆ ಬಿಡ್ತಿಲ್ಲ. ಇವೆಲ್ಲ ಡ್ರೆಸ್ ಒಳಗೆ ನಂಗೆ ಈ ಡ್ರೆಸ್ ಮಾತ್ರ ಸಖತ್ತಾಗಿ ಲೈಕ್ ಆಯಿತು. ಸೊ ನಿಮಗೆ ಯಾವ ಡ್ರೆಸ್ ಲೈಕ್ ಆಯಿತು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ರಿ. ಆಮೇಲೆ ಅದ್ವಿತಿ ಸೈಡ್ ಸ್ವೆಟ್ರು ಚಂದ ಐತಿ. ಇದಕ್ಕೆ 550 ಕೊಟ್ವಿ. ಫಿಕ್ಸ್ಡ್ ರೇಟಾಗಿ ಕಡಿಮೆ ಮಾಡುವಂಗಿಲ್ಲ, ಏನಿಲ್ಲ. ಈ ರೀತಿ ಬಟನ್ಸ್ ಅದಾವ್ರಿ, ಬಟನ್ಸ್ ತೆಗೆದು ಹಾಕ್ಬೋದು ನಾವು. ಆಮೇಲೆ ಇದು ಒಂದು ವೇಳೆ ಲೂಸ್ ಆಯ್ತಂದ್ರೆ ಇಲ್ಲಿ ಕಟ್ಟಾಕಿದನ ಐತಿ, ಕಟ್ಟಿ ನಾವು ಸಣ್ಣದು ಮಾಡ್ಕೋಬೋದು. ಸೊ ಚಂದ ಐತ್ರಿ. ಆಮೇಲೆ ಇದು ಟಾಪ್ ತೋರಿಸಿದ್ನಲ್ಲ ನಿಮ್ಗೆ, ಎಲ್ಲ ಮುದ್ದೆ ಆಗೈತಿ. ನಿನ್ನೆ ಬಂದ ತಕ್ಷಣ ನಮ್ಮ ಅದ್ವಿತಿ ಎಲ್ಲ ಫುಲ್ ಅದ್ರ ಮೇಲೆ ಕೊಂಡೋದೆಲ್ಲ ಮಾಡಾಕತ್ತಿದ್ಲು. ಈ ರೀತಿ ಜಾಕೆಟ್ ಐತಿ. ಇದು ಚಂದ ಐತ್ರಿ, ಕ್ವಾಲಿಟಿ ಇದ್ರದ್ದು ಚಲೋ ಐತಿ. ಆಮೇಲೆ ಇದೊಂದು ಈ ರೀತಿ ನೈರಾ ಕಟ್ ಐತಿ. ಸೊ ಇದಿಷ್ಟು ನಮ್ಮ ಶಾಪಿಂಗ್ ಆಯಿತು. ಆ್ಯಕ್ಚುಲಿ ಏನು ತೊಗೋಬಾರ್ದಂತ ಹೋಗಿದ್ವಿ, ಇಷ್ಟೆಲ್ಲ ತೊಗೊಂಡು ಬಂದ್ವಿ. ಅವಶ್ಯಕತೆ ಐತ್ರಿ, ಅದಕ್ಕೆ ತೊಗೊಂಡ್ವಿ. ಅಂದ್ರೆ ಟಾಪ್ಸ್ ಬೇಕಾಗಿದ್ದು ನನಗೆ. ಇನ್ನು ಎಲ್ಲೋ ತೊಗೊಂಡಿರಲ್ಲ ಅದು ಅನ್ಬೋದು. ನನಗೇನು ಲೈಕ್ ಆದರೆ ಎಲ್ಲ ಒಳಗೆ ಲೈಕ್ ಆಕೈತಿ. ಸೊ ಏನು ಮಾಡೋಕ್ಕಾಗಂಗಿಲ್ಲ, ಲೈಕ್ ಆಗಿ ತೊಗೊಂಡು ಬಂದುಬಿಡ್ತೀನಿ ನಾನು. ಸೊ ಇವೆರಡು ಟಾಪ್ಸ್. ಆಮೇಲೆ ಇದು ಮಾತ್ರ ಕ್ವಾಲಿಟಿನೂ ಬೆಸ್ಟ್ ಐತಿ, ಆಮೇಲೆ ನೋಡೋಕ್ಕೂ ಚಂದ ಐತಿ. ಇದು ಮಾತ್ರ ನನ್ನ ಫೇವ್ರೇಟ, ನಮ್ಮ ಆ್ಯನಿವರ್ಸರಿ ಗಿಫ್ಟ್. ಆಮೇಲೆ ಅದ್ವಿತಿಗೆ ಸ್ವೆಟ್ರ. ಇದಿಷ್ಟು ಇವತ್ತಿನ ಶಾಪಿಂಗ್ ಆಯಿತು. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬೈ.